ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಬೇಸಿಕ್ ಸೈನ್ಸ್ ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಪ್ರಯೋಗದಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಚಲನೆಯಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಒಂದು ಸರಳ ಡಿಸಿ ಮೋಟರ್ ಮೂಲಕ ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು: ಪ್ಲಾಸ್ಟಿಕ್ ಡಬ್ಬ, 1 ಮೀಟರ್ ಉದ್ದದ ಇನ್ಸುಲೇಟೆಡ್ ಕಾಪರ್ ವೈರ್ 23 ಗೇಜ್ನದು, ಸಾರಿ ಪಿನ್ 2, 1.5 ವೋಲ್ಟ್ ಬ್ಯಾಟರಿ, ಚಿಕ್ಕ ಬ್ಲೇಡ್, ಗಮ್ ಟೇಪ್, ರಬ್ಬರ್ ಬ್ಯಾಂಡ್ ಹಾಗೂ ಮ್ಯಾಗ್ನೆಟ್. ಸಿದ್ಧಾಂತ: ಬನ್ನಿ ಪ್ರಯೋಗವನ್ನು ಪ್ರಾರಂಭಿಸೋಣ. ಪ್ರಯೋಗದ ಉದ್ದೇಶ: ಸರಳ ವಸ್ತುಗಳನ್ನು ಬಳಸಿ ಒಂದು ಡಿಸಿ ಮೋಟಾರ್ ನಿರ್ಮಿಸಿ ಅದರ ಕಾರ್ಯವಿಧಾನವನ್ನು ತಿಳಿದುಕೊಳ್ಳುವುದು. ಮೊದಲಿಗೆ ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಳ್ಳಿ, ಅದಕ್ಕೆ ಗಮ್ ಟೇಪ್ ಅನ್ನು ಅಂಟಿಸಿ. ಆನಂತರ ಬ್ಯಾಟರಿ ಶೆಲ್ಲಿಗೆ ತಾಮ್ರದ ವೈರನ್ನು ಸರ್ಕ್ಯುಲರ್ ಮಾದರಿಯಲ್ಲಿ ಸುತ್ತಿ ಒಂದು ಕೊಯ್ಲನ್ನು ತಯಾರಿಸಿಕೊಳ್ಳಿ. ಹಾಗೂ ಈ ಕೊಯ್ಲಿನ 2 ಬದಿಯಲ್ಲಿರುವ ಇನ್ಸುಲೇಟೆಡ್ ಪೇಂಟನ್ನು ಬ್ಲೇಡಿನ ಸಹಾಯದಿಂದ ಒಂದು ಬದಿಯಲ್ಲಿ ಪೂರ್ಣವಾಗಿ ತೆಗೆದುಹಾಕಿ. ಇನ್ನೊಂದು ಬದಿಯಲ್ಲಿ 30% ಹಾಗೆ ಬಿಟ್ಟು ಉಳಿದದ್ದನ್ನೆಲ್ಲ ಬ್ಲೇಡ್ ಸಹಾಯದಿಂದ ತೆಗೆಯಿರಿ. ಹಾಗೂ ತಾಮ್ರದ ಕೊಯ್ಲನ್ನು ಕೈಯಿಂದ ಬ್ಯಾಲೆನ್ಸ್ ಮಾಡಿ ಸರಿಯಾಗಿ ತಿರುಗುತ್ತಿದೆಯೋ ಇಲ್ಲವೋ ಪರಿಶೀಲಿಸಿ. ನಂತರ ಸಾರಿ ಪಿನ್ನನ್ನು ಅಥವಾ ದೊಡ್ಡ ಪಿನ್ನು ಬಳಸಬಹುದಾಗಿದೆ. ಅವುಗಳನ್ನು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಜೋಡಿಸಿ. ಆನಂತರ ನೀವು ತಯಾರಿಸಿದ ಕಾಯಿಲನ್ನು ಸಾರಿ ಪಿನ್ನಿಗೆ ಜೋಡಿಸಿರಿ ಹಾಗೂ ಬ್ಯಾಟರಿಯ ಮೇಲೆ ಒಂದು ಚಿಕ್ಕ ಮ್ಯಾಗ್ನೆಟ್ ಅನ್ನು ಇರಿಸಿ. ಈಗ ನೀವು ತಯಾರಿಸಿದ ಮೋಟಾರ್
ತಿರುಗಲು ಪ್ರಾರಂಭಿಸುತ್ತದೆ. ಕೆಲವು ವೇಳೆ ತಿರುಗದೆ ಹಾಗೆ ನಿಂತರೆ ಬೆರಳಿನ ಸಹಾಯದಿಂದ ತಿರುಗಿಸಿ, ಆಗ ನೀವು ತಯಾರಿಸಿದ ಕಾಯಿಲ್ ತಿರುಗಲು ಪ್ರಾರಂಭಿಸುತ್ತದೆ. ಇದರ ಅಭಿಮುಖವಾಗಿ ಇನ್ನೊಂದು ಮ್ಯಾಗ್ನೆಟ್ ಅನ್ನು ಇರಿಸಿದರೆ ತಿರುಗುವ ತಾಮ್ರದ ಸುರುಳಿಯ ವೇಗವು ಹೆಚ್ಚುತ್ತದೆ, ಹಾಗೂ ಬ್ಯಾಟರಿಯ ಪೊಲಾರಿಟಿಯನ್ನು ಬದಲಾಯಿಸಿದರೆ ತಿರುಗುವ ತಾಮ್ರದ ಸುರುಳಿಯ ದಿಕ್ಕು ಬದಲಾಗುತ್ತದೆ. ಅನೇಕ ಸೂಕ್ಷ್ಮ ವಿಚಾರಗಳನ್ನು ನೀವು ಪ್ರಯೋಗ ಮಾಡಿ ಕಂಡುಕೊಳ್ಳಬಹುದಾಗಿದೆ. ಸಿದ್ಧಾಂತ: ಡಿಸಿ ಮೋಟಾರ್ ಒಂದು ಪ್ರಮುಖ ವೈಜ್ಞಾನಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕದ ಮೇಲೆ ಬಲ ಉಂಟಾಗುತ್ತದೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದರ ಸುತ್ತ ಕಾಂತೀಯ ಕ್ಷೇತ್ರ ನಿರ್ಮಾಣವಾಗುತ್ತದೆ. ಈ ಕಾಂತೀಯ ಕ್ಷೇತ್ರವು ಶಾಶ್ವತ ಮ್ಯಾಗ್ನೆಟ್ನ ಕಾಂತೀಯ ಕ್ಷೇತ್ರದೊಂದಿಗೆ ಕ್ರಿಯೆ ನಡೆಸುತ್ತದೆ. ಈ ಕ್ರಿಯೆಯಿಂದ ಟರ್ನಿಂಗ್ ಫೋರ್ಸ್ ಎಂಬ ತಿರುಗಿಸುವ ಬಲ ಉಂಟಾಗುತ್ತದೆ. ಅದರ ಪರಿಣಾಮವಾಗಿ ಸುರುಳಿ ತಿರುಗಲು ಆರಂಭಿಸುತ್ತದೆ. ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಉಪಯೋಗಗಳು: ವಿದ್ಯುತ್ ಫ್ಯಾನ್, ಮಿಕ್ಸರ್ ಗ್ರೈಂಡರ್, ನೀರಿನ ಪಂಪ್, ಎಲೆಕ್ಟ್ರಿಕ್ ಆಟಿಕೆಗಳು, ಎಲೆಕ್ಟ್ರಿಕ್ ವಾಹನಗಳು ಇವೆಲ್ಲವೂ ಇದೇ ಮೂಲ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಸರಳ ಪ್ರಯೋಗದ ಮೂಲಕ ಡಿಸಿ ಮೋಟಾರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇದೇ ವೇದಿಕೆಯಲ್ಲಿ ಹೊಸ ವಿಜ್ಞಾನ ಪ್ರಯೋಗದೊಂದಿಗೆ ಭೇಟಿಯಾಗೋಣ. ವಿಜ್ಞಾನ ಪಠ್ಯಪುಸ್ತಕವನ್ನು ಓದಿದರೆ ಸಾಲದು, ಪ್ರಯೋಗಗಳ ಮೂಲಕ ಕಲಿತರೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಬಹುದು. ನಾನು ನಿಮ್ಮ ಪ್ರಭು ಮಠ ಬೇಸಿಕ್ ಸೈನ್ಸ್ನಿಂದ